ದಿನಗಳು ಉರುಳಿದಂತೆ ಬಿಗ್ ಬಾಸ್ ಮನೆಯ ಟ್ರೂ ಎಂಟರ್ಟೈನರ್ ಆಗಿರೋ ಗಿಲ್ಲಿ ಕ್ರೇಜ್ ಹೆಚ್ಚಾಗ್ತಾ ಇದೆ. ಗಿಲ್ಲಿ ನಟನ ಕಾಮಿಡಿ ಟೈಮಿಂಗ್ ಮತ್ತೆ ಪಂಚಿಂಗ್ ಡೈಲಾಗ್ಸ್ ಹಲವರಿಗೆ ಇಷ್ಟ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಾದ್ರೂ ಮನೆಯಲ್ಲಿ ಗಿಲ್ಲಿ ನಟನ ಹಾಸ್ಯ ಮತ್ತೆ ಪಾಸಿಟಿವ್ ಎನರ್ಜಿ ಅಬ್ಬರಿಸುತ್ತಲೇ ಇರುತ್ತೆ. ಯಾವುದೇ ಘಟನೆ ನಡೆದ್ರೂ ಗಿಲ್ಲಿ ನಟ ಬೇಸರ ಮಾಡ್ಕೊಂಡು ಕೂತಿಲ್ಲ, ಎಲ್ಲವನ್ನೂ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಅವರ ಹಾಸ್ಯ ಶೈಲಿ ಮತ್ತೆ ತಕ್ಷಣ ಹೊಡೆದ ಪಂಚ್ಗಳು ಈಗ ವೀಕ್ಷಕರ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದ್ದಾವೆ. ಬೇಸರದ ಸಂದರ್ಭಗಳನ್ನು ಕೂಡ ತಿಳಿಗೊಳಿಸುವಲ್ಲಿ ಗಿಲ್ಲಿ ನಟ ಮಾಸ್ಟರ್ ಅಂತ ಹೇಳ್ಬಹುದು. ಗೆಳೆಯ ಅಭಿಷೇಕ್ ಆಗಿ ಧನುಷ್ ಕೂಡ ತ್ಯಾಗ ಮಾಡಿದಾಗ ಇಡೀ ಮನೆ ಎಮೋಷನಲ್ ಆಗಿ ಕೂತಿತ್ತು. ಆದ್ರೆ ಅದೇ ಸಮಯದಲ್ಲಿ ಗಿಲ್ಲಿ ನಟ ಚಂದ್ರಪ್ರಭಾ ಮತ್ತೆ ರಕ್ಷಿತಾ ಕುರಿತಾದ ಹಾಸ್ಯದ ಪತ್ರವನ್ನ ಇಮ್ಯಾಜಿನ್ ಮಾಡಿ ಎಲ್ಲರನ್ನೂ ನಗಿಸಿದ್ರು. ಗಿಲ್ಲಿಯ ಇನ್ಸ್ಟೆಂಟ್ ರಿಯಾಕ್ಷನ್ಗಳು ಮನೆಯ ವಾತಾವರಣವನ್ನೇ ಹಗುರ ಆಗಿಸುತ್ತವೆ. ಈ ಹಾಸ್ಯ ಪ್ರವೃತ್ತಿಯೇ ಅವರಿಗೆ ವೀಕ್ಷಕರಿಂದ ಪ್ರೀತಿಯನ್ನು ಕೂಡ ಫ್ಯಾನ್ ಬೇಸ್ ಅನ್ನು ಕೂಡ ತಂದಿದೆ. ಸೂರಜ್ ಮತ್ತೆ ಸ್ಪಂದನ ಅವರ ಪತ್ರದ ಸಂದರ್ಭದಲ್ಲೂ ಕೂಡ ಗಿಲ್ಲಿ ಹಾಸ್ಯದ ಮೂಲಕ ಮನೆಗೆ ಸ್ಮೈಲ್ ಅನ್ನ ತಂದ್ಕೊಟ್ರು. ಇನ್ನು ವೀಕ್ಷಕರು ಗಿಲ್ಲಿ ನಟನ ತರಹ ಫ್ರೆಂಡ್ಸ್ ಇದ್ರೆ ನೋವು ಕಾಣಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂಡ್ನ ಎಷ್ಟು ಚೆನ್ನಾಗಿ ಟರ್ನ್ ಮಾಡಿದ್ರು ನೋಡಿ, ಭಾವೋದ್ವೇಗದಿಂದ ನಗುವಿನವರೆಗೆ ಎಲ್ರಿಗೂ ಗಿಲ್ಲಿ ತರಹ ಸ್ನೇಹಿತ ಸಿಗ್ಬೇಕು ಅಂತ ಅಭಿಮಾನಿಗಳು ಎಲ್ಲಾ ಕಡೆ ಕಮೆಂಟ್ ಹಾಕ್ತಾ ಇದ್ದಾರೆ. ಗಿಲ್ಲಿ ನಟ ನಿಜವಾದ ಎಂಟರ್ಟೈನರ್. ಜನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸ್ಟ್ರೆಸ್ ಮರೆಯೋದಕ್ಕೆ ಎಂಟರ್ಟೈನ್ಮೆಂಟ್ ಅನ್ನ ಬಯಸ್ತಾರೆ. ಅದಕ್ಕೆಷ್ಟಾಗುತ್ತೋ ಅಷ್ಟು ನಗಿಸ್ತಾ ಇದ್ದೀನಿ ಅಂತ ಗಿಲ್ಲಿ ನಟ ಹಿಂದೊಮ್ಮೆ ಹೇಳಿದ್ದಾರೆ. ಈಗ ಅವರ ಹಾಸ್ಯ, ವ್ಯಂಗ್ಯ, ಪಾಸಿಟಿವ್ ಮನೋಭಾವ ಆಲ್ ಕಂಬೈನ್ ಆಗಿ ವೀಕ್ಷಕರ ಹೃದಯ ಗೆಲ್ತಾ ಇದೆ. ನಿಜಕ್ಕೂ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡು ಎಂಟರ್ಟೈನರ್ ಆಗಿ ಮೆರಿತಾ ಇದ್ದಾರೆ. ಇನ್ನು ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.